ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್. ಸೊ ಬಹಳಷ್ಟು ನನ್ನ ಪೇಷಂಟ್ಸು ಇಲ್ಲ ಬಹಳಷ್ಟು ಜನರಿಗೆ ಒಂದು ಡೌಟ್ ಇರುತ್ತೆ. ಆಸಿಡಿಟಿ ಇರೋರು, ಹಾರ್ಟ್ ಬರ್ನ್ ಇರೋರು, ಈ ಡಿಸ್ಪೆಪ್ಸಿಯಾ ಇರೋರು ಯಾವ ಸೈಡ್, ಯಾವ ಮಗ್ಗಲಲ್ಲಿ ಮಲ್ಕೋಬೇಕು, ಬಲಗಡೆ ಮಲ್ಕೋಬೇಕೋ, ಎಡಗಡೆ ಮಲ್ಕೋಬೇಕೋ, ಇಲ್ಲ ಫ್ಲ್ಯಾಟ್ ಆಗಿ ಮಲ್ಕೋಬೇಕು. ಸೊ ಬಹಳ ಈಸಿ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಸೈಡ್ ಮಲಗಿದ್ರೆ ನಿಮಗೆ ಅಸಿಡಿಟಿ ಆಗಲ್ಲ ಅಂತ. ಸೊ ಇದ್ರ ಹಿಂದೆ ಒಂದು ಫಿಸಿಕ್ಸ್ ಇರುತ್ತೆ. ಓಕೆ, ಸೊ ಯೂಶಲಿ ನಾವು ಯಾರಿಗೆ ಹಾರ್ಟ್ ಬರ್ನು, ಅಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಲೆಫ್ಟ್ ಸೈಡ್ ಪೊಸಿಷನ್, ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ? ನೀವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಲ್ಲಿ ಮಲ್ಕೊಂಡಾಗ ನಿಮ್ಮ ಒಂದು ಹೊಟ್ಟೆ ಈ ಯೂಸೋಫೇಗಸ್ ಗಿಂತ ಕೆಳಗಡೆ ಇರುತ್ತೆ. ಹಾಗಾಗಿ ಇದ್ರೊಳಗಡೆ ಆಸಿಡ್ ಆಮೇಲೆ ಅನ್ನ ರಿಫ್ಲೆಕ್ಸ್ ಆಗಿ ಹೊರಗಡೆ ವಾಪಸ್ ಹೋಗಲ್ಲ. ಹಾಗಾಗ್ಬಿಟ್ಟು ನಿಮಗೆ ಅಸಿಡಿಟಿ, ಹಾರ್ಟ್ ಬರ್ನೋ, ಡಿಸ್ಪೆಪ್ಸಿಯಾ ಆಗೋದಿಲ್ಲ. ನಿಮ್ಗೆ ಆರಾಮಾಗಿ ನಿದ್ದೆ ಮಾಡ್ತೀರ, ಕಂಫರ್ಟ್ ಆಗಿರುತ್ತೆ. ಸೊ ತಿರುಗಿ ಒಂದು ನಿಮಿಷ. ಸೊ ಈ ತರ ನೋಡಿ, ನಮ್ಮ ಒಂದು ಸ್ಟಾಫ್ ಮೇಲೆ ನಾನು ನಿಮ್ಗೆ ತೋರಿಸಿ. ಈ ತರ ಅಸಿಡಿಟಿ ಇರೋರು ಈ ತರ ಫ್ಲಾಟ್ ಆಗು ಮಲ್ಕೋಬೇಡಿ, ಇಲ್ಲ ಈ ತರ ಬಲಗಡೆ ತಿರ್ಕೊಳ್ಳಿ. ಈ ಕಡೆ ಈ ತರ ಬಲಗಡೆ ಮಲಗಕ್ ಹೋಗ್ಬೇಡಿ. ಬಲಗಡೆ ಮಲಗಿದಾಗ ತೋರಿಸಿ, ರೈಟ್ ಸೈಡ್ ಪೊಸಿಷನ್ ಮಲಗಿದಾಗ ನಿಮ್ಮ ಅನ್ನನಾಳಕ್ಕಿಂತ ಹೊಟ್ಟೆ ಮೇಲ್ಗಡೆ ಹೋಗುತ್ತೆ. ಹೊಟ್ಟೆ ಮೇಲ್ಗಡೆ ಹೋದಾಗ ಸೊ ನಿಮ್ಗೆ ಆಸಿಡ್ ರಿಫ್ಲೆಕ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವಾಗ ನಿಮ್ಗೆ ಹೊಟ್ಟೆ ಉರಿ, ಎದೆ ಉರಿ, ಸಂಕಟ, ಹೊಟ್ಟೆ ಜೀರ್ಣ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದೇ ನೀವು ಈ ತರ ಲೆಫ್ಟ್ ಸೈಡ್ ತಿರ್ಕೊಳ್ಳಿ. ಎಡಬದಿನಲ್ಲಿ ಮಲ್ಕೊಂಡಾಗ, ಎಡಬದಿ ಅಂದ್ರೆ ನಿಮ್ಮ ಲೆಫ್ಟ್ ಶೋಲ್ಡರ್ ಕೆಳಗಡೆ ಇರಬೇಕು, ಆಮೇಲೆ ಬಲ ಶೋಲ್ಡರ್ ಮೇಲ್ಗಡೆ ಇರಬೇಕು. ಅದ್ರ ಜೊತೆಗೆ ಈ ಸ್ವಲ್ಪ ಮಂಡಿನ ಮಡ್ಚ್ಕೊಂಡು ಈ ಒಂದು ಸಣ್ಣ ಒಂದು ತಲೆದಿಂನ ಕಾಲ್ ಮಧ್ಯೆ ಇಟ್ಕೋಬೇಕು, ಕಂಫರ್ಟ್ ಆಗ್ತದೆ. ಸೊ ನೀವು ಈ ತರ ಮಲ್ಕೊಂಡಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಎದೆ ಉರಿ ಆಗಲ್ಲ. ಯಾಕೆ? ಸೊ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ, ನಮ್ಮ ಹೊಟ್ಟೆ ಕೆಳಗಡೆ ಬಂದಿರುತ್ತೆ, ಅನ್ನನಾಳ ಮೇಲ್ಗಡೆ ಇರುತ್ತೆ. ಅವಾಗ ಇದರಲ್ಲಿರೋ ಆಸಿಡ್, ಗ್ಯಾಸ್ ಯಾವ್ದು ರಿಫ್ಲೆಕ್ಸ್ ಆಗಲ್ಲ, ಹಿಂದ್ಗಡೆ ಹೋಗಲ್ಲ ಅನ್ನನಾಳದಲ್ಲಿ. ಅವಾಗ ನಿಮ್ಗೆ ಇಲ್ಲಿ ಏನೋ ಎದೆ ಉರಿಯಂಗಾಗ್ಲಿ ಸುಟ್ಟಂಗಾಗ್ಲಿ ಆಗಲ್ಲ. ಸೊ ದಿಸ್ ಇಸ್ ದ ಬೆಸ್ಟ್ ಪೊಸಿಷನ್. ಸೊ ಲೆಫ್ಟ್ ಪೊಸಿಷನ್ ಬೆಸ್ಟ್ ಪೊಸಿಷನ್, ರೈಟ್ ಪೊಸಿಷನ್ ರಾಂಗ್. ಅಂದ್ರೆ ನೀವು ಅಸಿಡಿಟಿ ಇರೋರು ಈ ತರ ಮಲ್ಗಕ್ ಹೋಗ್ಬೇಡಿ, ತೊಂದರೆ ಆಗುತ್ತೆ. ಸೊ ಈಗ ನೋಡಿ ನಮ್ಮ ಬ್ರದರ್ ಹೆಂಗ್ ಮಲಗಿದಾರಲ್ಲ, ಈ ತರ ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಲ್ಲೇ ಮಲ್ಕೋಬೇಕು. ಕಾಲು ಫ್ಲೆಕ್ಸ್ ಆಗಿರ್ಬೇಕು, ಒಂದು ತಣ್ಣ ತಲೆದಿಂಬು, ಆಮೇಲೆ ತಲೆ ಒಂದ್ ಸ್ವಲ್ಪ ಅಲೈನ್ ಆಗಿರ್ಬೇಕು. ತಲೆ ಅಲೈನ್ ಆಗಿದ್ದಾಗ ನಿಮ್ಗೆ ಈ ಒಂದು ಪೊಸಿಷನ್ ಅಲ್ಲಿ ಡಿಸ್ಕಂಫರ್ಟ್ ಆಗಲ್ಲ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್. ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ. ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಗುಡ್ ಡೇ.